ವೀಕ್ಷಕರೇ ನಮಸ್ಕಾರ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ಹೊಸ ಮನೆ 30-40 ಸೈಟ್ನಲ್ಲಿ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮು, ಅದ್ರ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಹೊಸ ಮನೆ ಇದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಬಹಳ ಹಳೆಯ ಲೇಔಟ್ ಇದು. ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ. ಈ ಮನೆಗೆ ಮೂಡಾ ಖಾತಾ, ಮೂಡಾ ಕಂದಾಯ, ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಈ ಮನೆ ಸೇಲ್ಗಿದೆ. ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ. ಈ ವಿಡಿಯೋನ ಈಗ ನೋಡ್ತಾ ಇದ್ದು ಅಕಸ್ಮಾತ್ ನಮಗೆ ಈ ಲೊಕೇಶನ್ ಎಲ್ಲಿದೆ ನಮಗೆ ಗೊತ್ತಿಲ್ಲ, JP ನಗರ ರಿಂಗ್ ರೋಡ್ ಪಕ್ಕದಲ್ಲಿ ಎಲ್ಲಿದೆ ಅಂತಂದರೆ, ಮೈಸೂರು JP ನಗರ ರಿಂಗ್ ರೋಡ್ ಆದ ನಂತರ ಸರಿಸುಮಾರು 7 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಇಲ್ಲಿಂದ ರಿಂಗ್ ರೋಡು ಈಸ್ ಹಾರ್ಡ್ಲಿ ಅಬೌಟ್ 200 ಮೀಟರ್ಸ್, ಅಂದರೆ ಅರ್ಧ ಕಿಲೋಮೀಟ್ರ್, 1/4 ಕಿಲೋಮೀಟ್ರ್ಗಿಂತ ಕಮ್ಮಿ ಇರುವಂಥದ್ದು. ಸ್ಕೂಲ್, ಕಾಲೇಜಸ್, ಡಾಕ್ಟರ್ಸ್ ಕ್ಲಿನಿಕ್, ಶಾಪಿಂಗ್ ಸೆಂಟರ್ಸ್, ಹೋಟೆಲ್ ಎಲ್ಲವೂ ಸರಿಸುಮಾರು ಅರ್ಧ ಕಿಲೋಮೀಟ್ರ್ ಒಳಗೆ ನಿಮಗೆ ಎಲ್ಲವೂ ಸಿಗುವಂತಹ ಏರಿಯಾ ಇದು. ಈ ಮನೆಗೆ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಹಲವಾರು ಜನ ಕೇಳ್ತೀರಿ, ಇದಕ್ಕೆ ವಾಟರ್ ಸೋರ್ಸ್ ಏನು ಅಂತ. ಈ ಮನೆಗೆ ಈ ಏರಿಯಾದಿಂದನೇ ಬೋರ್ವೆಲ್ ಪಂಪ್ ಮಾಡಿ ನೀರು ಕೊಡ್ತಾರೆ. ಸಂಪಿದೆ, ಸರಿಸುಮಾರು 10,000 ಲೀಟ್ರ್ ಸಂಪಿದೆ, ಒಂದು 1000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಸಹ ಇದೆ. ಆದರೆ ಈ ಮನೆಗೆ ಇದಕ್ಕೆ ಆದಂಥ ಪ್ರೈವೇಟ್ ಬೋರ್ವೆಲ್ ಇದೆ. ಅಂದರೆ ವಾಟರ್ ಸೋರ್ಸ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇದಕ್ಕೆ ಆದಂತಹ ಬೋರ್ವೆಲ್ ಹಾಕಿದ್ದಾರೆ. ಬನ್ನಿ ಈ ಮನೆ ಹೇಗೆ ಕಟ್ಟಿದ್ದಾರೆ, ಯಾವ ಥರ ಪ್ಲ್ಯಾನ್ ಇದೆ, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಇದು 2 ಪೋರ್ಷನ್, ಅಂದರೆ ಒಂದು ಭಾಗದಲ್ಲಿ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಅಂತಲೇ ಹೇಳಬೇಕು. ಒಂದು ಪೋರ್ಷನ್ ನೀವು ಇದ್ಕೊಂಡು ಇನ್ನೊಂದು ಪೋರ್ಷನ್ನ ರೆಂಟಿಗೆ ಕೊಡ್ಬೋದು. 2 ಪೋರ್ಷನ್ನ ರೆಂಟಿಗೆ ಕೊಡೋದು, ರೂಮ್ ಸಹ ಇದೆ ಮೇಲ್ಗಡೆ. ಅಥವಾ 3 ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್, ಅದ್ರ ಮೇಲ್ಗಡೆ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. 3 ಪೋರ್ಷನ್ನು ರೆಂಟಿಗೆ ಕೊಡುವಂತಹ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಇದು. ಒಳಗೆ ಹೋಗೋಕ್ಕೆ ಮುಂಚೆ, ಆ್ಯಸ್ ಐ ಆಲ್ವೇಸ್ ಟೆಲ್, ಪಾರ್ಕಿಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕ್ರೂಷಿಯಲ್ ಥಿಂಗ್ಸ್ ಇನ್ 30-40 ಮನೆಗಳಲ್ಲಿ. ಈ ಥರ 2 ಫ್ಯಾಮಿಲಿ ಇದ್ದಾಗ 2 ಕಾರ್ ಇರುತ್ತೆ, 4 ಕಾರು, 2 ವೀಲರ್ಗಳಿರುತ್ತೆ. ಸೊ ಅದಕ್ಕಾಗಿ ನೋಡಿ, ಪಾರ್ಕಿಂಗ್, ಯು ಕ್ಯಾನ್ ಸಿ ದ ಪಾರ್ಕಿಂಗ್ ಏರಿಯಾ ಬಹಳ ವಿಶಾಲವಾಗಿದೆ. ಪಾರ್ಕಿಂಗು ನೀವು ಈಸಿಲಿ ಒಂದು ಕಾರ್ನ ನಿಲ್ಲಿಸಿ ಒಂದು 3-4 2 ವೀಲರ್ಗಳನ್ನ ನಿಲ್ಲಿಸಿದ್ರು ಆನ್ ಗೋಯಿಂಗ್, ಅಂದರೆ ಮನೆ ಮುಂಭಾಗದಲ್ಲಿರುವಂತಹ ರೋಡಲ್ಲಿ ಓಡಾಡುವಂತಹ ಗಾಡಿಗಳಿಗೆ ಯಾವುದೇ ಥರ ತೊಂದರೆ ಆಗದೆ ಇರುವಂತೆ ಇದನ್ನು ಮಾಡಿದ್ದಾರೆ. ಬನ್ನಿ ಈಗ ಮನೆ ಒಳಗೆ ಹೋಗಿ ಯಾವ ಥರ ಮನೇನ ಕಟ್ಟಿದ್ದಾರೆ, ಏನು ಪ್ಲ್ಯಾನ್ ಮಾಡಿದ್ದಾರೆ, ಡಿಸೈನ್ ಹೇಗಿದೆ ಅಂತ ನೋಡೋಣ. ಸೊ ಈ ಮನೆ ಒಳಗೆ ಅಂದರೆ ನಾನೀಗ ಐ ಹ್ಯಾವ್ ಜಸ್ಟ್ ಎಂಟರ್ಡ್, ಅಂದರೆ ಸೌತಿಂದ ನಾನೀಗ ಎಂಟರ್ ಆಗ್ತಾ ಇದ್ದೀನಿ. ನೋಡಿ, ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಇಲ್ಲೂ ಸಹ ಒಳಗೆ 2 ಫ್ಯಾಮಿಲಿ ಇರೋದ್ರಿಂದ ವೆಹಿಕಲ್ಗಳು, 2 ವೀಲರ್ಗಳು ಜಾಸ್ತಿ ಇರುತ್ತೆ. ಇಲ್ಲೂ ಸಹ ನೀವು 3-4 2 ವೀಲರ್ಗಳನ್ನ ನಿಲ್ಲಿಸ್ಬೋದು. ನಾನು ಹೇಳಿದಂತೆ ಇದಕ್ಕೆ ಆದಂಥ ವಾಟರ್ ಸೋರ್ಸಿಂದ ಬೋರ್ವೆಲ್ ಇಲ್ಲೇ ಇದೆ. ಪಾರ್ಕಿಂಗ್ ಏರಿಯಾ ಇದು. ಗ್ರೌಂಡ್ ಫ್ಲೋರ್ ಇರುವಂತಹ ಮನೆಗೆ ಸಂಬಂಧಪಟ್ಟಿರುವಂತಹ ಒಂದು ಶೂ ರ್ಯಾಕ್ನ ಮಾಡಿದ್ದಾರೆ. ನೀವು ಈ ಪೇಂಟಿಂಗ್ಸ್ನ ನೋಡ್ಬೋದು. ಇಲ್ಲೂ ಅಷ್ಟೇ ಹ್ಯಾಂಗಿಂಗ್ಸ್, ಲೈಟ್ ಹ್ಯಾಂಗಿಂಗನ್ನು ಹಾಕಿದ್ದಾರೆ. ಮೇಲ್ಗಡೆ ಡ್ರಾಪ್ ಡೌನ್ ಲೈಟ್ಸ್ಗಳಿದೆ. CNC ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ CNC ವರ್ಕ್ ಮಾಡಿದ್ದಾರೆ. ಕಟಿಂಗ್ ಇದು ಮೆಟಲ್, ಇದು ಕಬ್ಬಿಣದಲ್ಲಿ ಕಟಿಂಗ್ ಮಾಡಿರುವಂಥದ್ದು. ಸೇಫ್ಟಿ ಮೆಜರ್ಸ್ ಬಹಳ ಚೆನ್ನಾಗಿ ಇವರು ನೋಡ್ಕೊಂಡಿದ್ದಾರೆ. ಹೇಳ್ತೀನಿ ಯಾಕೆ ಅಂತ. ನೋಡಿ, ಮೇನ್ ಡೋರ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೂ ಒಂದು ಸೇಫ್ಟಿ ಡೋರ್ನ ಮಾಡಿದ್ದಾರೆ. ಬಹಳ ಹೆವಿ ಗೇಜಲ್ಲಿ ಮಾಡಿರುವಂಥ ಸೇಫ್ಟಿ ಡೋರು. ಇದಕ್ಕೆ ಲಾಕ್ ಇದೆ, ಪ್ಲಸ್ ಒಳಗೆ ಹಿಂದೆ ಮುಂದೆ ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಟವರ್ ಬೋಲ್ಟ್ಗಳು ಸಹ ಹಾಕಿದ್ದಾರೆ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದು ಗ್ರನೈಟು, ಇದು ಟೀಕ್. ಇದು ಎಂಟೈರ್ ಮನೆ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಪ್ರತಿಯೊಂದನ್ನು ಸಹ ಇಲ್ಲಿ ಫಸ್ಟ್ ಕ್ವಾಲಿಟಿ ಟೀಕ್ ಉಟ್ಕೊಳ್ಳೋದು. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಇದು ಅಷ್ಟೇ ಟೀಕ್, ಇದು ಗ್ಲಾಸ್. ಇದು ಏನಕ್ಕೆ ಮಾಡಿದೆ ಅಂತ ನಾನು ಒಳಗೆ ಹೋದಾಗ ತೋರಿಸ್ತೀನಿ, ಹೇಳ್ತೀನಿ. ಇದು ಅಷ್ಟೇ, ಇದೆಲ್ಲ ಟೈಲ್ಸ್ ಮಾಡಿದ್ದಾರೆ. ಇಲ್ಲಿ ಟೈಲ್ಸ್ನ ಹಾಕಿರುವಂಥದ್ದು. ಆ್ಯಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ ಎಂಟ್ರಿಗೆ, ನೋಡ್ಬೋದು. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಇದಕ್ಕೆ ಮುಂಚೆನೇ ಟೀಕ್ ಡೋರ್ ವಿತ್ ಕಾರ್ವಿಂಗ್ ಇದೆ. ಈ ಡೋರ್ನ ನೀವು ಎನಿ ಟೈಮ್ ಓಪನ್ ಇಟ್ಕೊಂಡಿರ್ಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ, ಓಕೆನಾ. ಇಲ್ಲಿ ಇದನ್ನು ನೀವು ಕ್ಲೋಸ್ ಮಾಡಿದ್ರೆ ಸಾಕು. ಈ ಡೋರ್ನ ಎನಿ ಟೈಮ್ ಓಪನ್ ಇರ್ಬೋದು. ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ, ವೆಂಟಿಲೇಷನ್ ವಿಚಾರಕ್ಕೆ ಬಂದಾಗ ಇವತ್ತಿನ ದಿವಸದಲ್ಲಿ ಪಕ್ಕದಲ್ಲಿರೋ ಸೈಟ್ ಖಾಲಿ ಇದೆ, ನಾಳೆ ಮನೆ ಕಟ್ಟಿದಾಗ ಇದಕ್ಕೆ ನಿಮಗೆ ಗಾಳಿ ಮತ್ತು ಬೆಳಕಿಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇವರು ಅವಕಾಶ ಕೊಟ್ಟಿದ್ದಾರೆ, ಸೇಫ್ಟಿ ಮೆಜರ್ಸ್ ತೊಗೊಂಡಿದ್ದಾರೆ ಅಂತ ಹೇಳೋಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ನೀವು ನೋಡ್ಬೋದು. ನಾನು ಟೀಕ್ ಡೋರ್ ಈಗಾಗಲೇ ತೋರಿಸಿದೆ. ಇದಕ್ಕೆ ಹಾಕಿರುವಂತಹ ಟೀಕ್ ಫ್ರೇಮ್
ಇದು ಟೀಕ್ ಹಾಕಿದ್ದಾರೆ, ಇದು ಟೀಕ್ ಹಾಕಿದ್ದಾರೆ. ಮೇಲ್ಗಡೆ ಯುರೋಪದು 3 ಲಾಕ್ ಇದೆ, ಕೆಳಗೆ ಇನ್ನೊಂದು ಲಾಕ್ ಇದೆ, ಒಟ್ಟು 4 ಲಾಕ್ ಇದೆ. ಟವರ್ ಬೋಲ್ಟ್ ಇದೆ, ಹ್ಯಾಂಡಲ್ ಬಿಗ್ ಸೈಜ್ ಹ್ಯಾಂಡಲ್, ಸ್ಟೈಲಿಶ್ ಹ್ಯಾಂಡಲ್ ಹಾಕಿದ್ದಾರೆ. ಬ್ರಾಸ್ ಫಿಟ್ಟಿಂಗ್ಸ್ ಇದೆ ಇದ್ರ ಬ್ಯಾಕ್ ಸೈಡಲ್ಲಿ. ಬನ್ನಿ ಮನೆ ಒಳಗೆ ಬನ್ನಿ. ನಾನಿವಾಗ ಐ ಜಸ್ಟ್ ಎಂಟರ್ಡ್ ದ ಹಾಲ್. ನನಗೆ ಒಳಗೆ ಬಂದ ತಕ್ಷಣ ವಾಟ್ ಟುಕ್ ಮೀ ಈಸ್ ದಿ ಫಾಲ್ ಸೀಲಿಂಗ್ ಲೈಟಿಂಗು, ಅದಕ್ಕೆ ಮಾಡಿರುವಂಥ ಕಲರ್ ಕಾಂಬಿನೇಷನ್ಸು, CNC ಕಟ್ಟಿಂಗು, ಆ ವುಡ್ ವರ್ಕು, ಲೈಟ್ಸ್ಗಳು, ವಾಲ್ ಮೌಂಟೆಡ್ ಲೈಟ್ಸ್ ನೀವೇನು ನೋಡ್ತಾ ಇದ್ದೀರಾ ವಿತ್ ಫ್ಯಾನ್, ಬಹಳ ಚೆನ್ನಾಗಿದೆ. ಇದು ಕಲರ್ ಕಾಂಬಿನೇಷನು, ಪೇಂಟ್ ಟೆಕ್ಸ್ಚರು, ಇದರದ್ದು ಲೈಟಿಂಗ್ ಅರೇಂಜ್ಮೆಂಟ್ಸ್ ಏನು ಮಾಡಿದ್ದಾರೆ, ಇವರು ಮಾಡಿರುವಂತಹ ನಿರ್ವಹಿಸಿರುವಂತಹ ಕೆಲಸ ಬಹಳ ಚೆನ್ನಾಗಿದೆ. ಮತ್ತು ನೀವು ನೋಡ್ಬೋದು, ಈಗ ಗ್ರನೈಟ್, ನಾನು ಇವಾಗ ಮನೆ ಒಳಗೆ ಬಂದಿದ್ದೀನಿ. ಗ್ರನೈಟ್ ಫ್ಲೋರಿಂಗಿಗೆ ಡಿಸೈನ್ ನೋಡ್ಬೋದು ನೀವು, ಭಾಳ ಚೆನ್ನಾಗಿದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಡಿಸೈನು ಎಂಟೈರ್ ಹಾಲಲ್ಲಿ. ಸರಿಸುಮಾರು 8 ರಿಂದ 10 ಸೀಟರ್ ಈಸಿಯಾಗಿ ನೀವು ಸೋಫಾ ಹಾಕೋಬೋದು, ಮಧ್ಯದಲ್ಲಿ ಟೀಪಾ ಇಟ್ಕೋಬೋದು. ನೀವು TV ಯೂನಿಟ್ ನೋಡಿ, ಕ್ಲೋಸ್ಡ್ ಆ್ಯಂಡ್ ಓಪನ್ ಅಂದರೆ ಡ್ರಾಯರ್ಗಳು ಮಾಡಿದ್ದಾರೆ. ಈ ಕಡೆ ಲೈಟಿಂಗ್ಗಳು ಕೊಟ್ಟಿದ್ದಾರೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ, ಅದ್ರ ಮೇಲ್ಗಳು ಇಟ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ. ಶೋಕೇಸ್ ಆಪ್ಷನ್ 2 ಕಡೆ ಕೊಟ್ಟಿದ್ದಾರೆ, ಎಂಟ್ರಿಲೂ ಇದೆ. ಈ ಕಡೆ ನಾನು ಈಸ್ಟಿಂದ, ಅಂದರೆ ದಿಸ್ ಇಸ್ ದ ಸೌತ್ ಫೇಸಿಂಗ್ ಸೈಟ್ ಆ್ಯಂಡ್ ಹ್ಯಾಸ್ ಅ ಈಸ್ಟ್ ಫೇಸಿಂಗ್ ಡೋರ್. ನಾನು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಸೊ ಇಲ್ಲೂ ಸಹ ನೋಡ್ಬೋದು ಕರ್ಟನ್ ರಾಡ್ಗಳು, ಬಿಗ್ ಸೈಜ್ ವಿಂಡೋಸು, ಇದೆಲ್ಲ ಟೀಕಲ್ ಮಾಡಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ಗಮನಿಸಬೇಕಾಗಿರುವಂಥ ವಿಚಾರ. ಎಂಟೈರ್ ಮನೆ ನಾನು ಈಗಾಗಲೇ ಹೇಳಿದಂತೆ ಡೋರ್ಸು, ವಿಂಡೋಸು, ಇದಕ್ಕೆ ಫ್ರೇಮು, ಶಟರ್ಸು ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಟೀಕಲ್ ಮಾಡಿದ್ದಾರೆ. ಇಲ್ಲಿ UPS ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಸೊ ನಾನೀಗ ನಿಮಗೆ ಹಾಲ್ನ ತೋರಿಸ್ದೆ. ಎಂಟ್ರಿ ಆದಲ್ಲೇ ನೀವು ಈ ಬ್ಯೂಟಿಫುಲ್ ಟೀಕ್ ಕಾರ್ವಿಂಗ್ ಇರುವಂತಹ ಪೂಜಾ ರೂಮ್ನ ನೋಡ್ಬೋದು. ದಿಸ್ ಈಸ್ ಫೇಸಿಂಗ್ ಈಸ್ಟ್, ಸೂರ್ಯ ಹುಟ್ಟುವ ಮುಖವಾಗಿರುವಂತಹ ಪೂಜಾ ರೂಮ್ ಇದು. ಇದಕ್ಕೂ ಅಷ್ಟೇ ಫುಲ್ ಟೀಕ್ ಇದೆ. ಅದರೊಳಗೆ ಗ್ಲಾಸ್ ಕೊಟ್ಟಿದ್ದಾರೆ, ಗ್ಲಾಸ್ ಕಾರ್ವಿಂಗ್ ಮಾಡಿದ್ದಾರೆ. ಒಬ್ಬರು ಒಳಗೆ ಕೂತು ಇಲ್ಲಿ ಅಗೇನ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಗ್ರನೈಟ್ ಫ್ಲೋರಿಂಗು, ಇವರು ಟೈಲ್ಸ್ ಗ್ರನೈಟ್ ಫ್ಲೋರಿಂಗ್ ಏನು ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್, ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ದೇರ್. ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಈಗ ಇನ್ನೊಂದು ಸರಿ ಹೇಳ್ತೀನಿ, ಇದಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲಿರುವಂಥ ಖಾಸಗಿ ಬಡಾವಣೆ ಕಟ್ಟಿರುವಂತಹ ಮನೆ. ಈಸ್ಟ್ ಫೇಸಿಂಗಿಂದ ಎಂಟರ್ ಆಗಿದ್ದೀನಿ. ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಇದೆ. ಬನ್ನಿ, ಪಕ್ಕದಲ್ಲಿರುವಂತಹ ಪೂಜಾ ರೂಮ್ ಪಕ್ಕದಲ್ಲೇ ಇರುವಂತಹ ಡೈನಿಂಗ್ ಏರಿಯಾ, ಈಸಿಲಿ 4 to 6 ಸೀಟ್ ಡೈನಿಂಗ್ ಟೇಬಲ್ ಹಾಕೋಬೋದು. ಇನ್ನೊಂದು ವಿಚಾರ ಹೇಳ್ತೀನಿ, ಗ್ರಾನೈಟ್ ಟಾಪ್ ಇದೆ, ಸಿಂಕ್ ಇದೆ, ಮಿರರ್ ಇದೆ, ಅದಕ್ಕೆ ಪಕ್ಕದಲ್ಲೇ ಲೈಟ್ ಇದೆ. ಬನ್ನಿ, ಈ ವಿಚಾರ ನಾನು ಇದನ್ನು ಏನು ಹೇಳಿದೆ ಅಂತಂದರೆ, ಇದು ನನ್ನ ಮನೆ ಎಂಟರ್ ಆದಾಗ ನಿಮ್ಗೆ ಇದನ್ನು ತೋರಿಸಿದ್ದೆ. ಇದು ಏನಕ್ಕೆ ಮಾಡಿದ್ದಾರೆ ಅಂತ ನಾವಿಲ್ಲಿ ಕೂತು, ದಿಸ್ ಇಸ್ ಒನ್ ಆಫ್ ದಿ ಥಿಂಗ್ಸ್ ದಟ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ ಸಚ್ ಎ ಕಾಂಬಿನೇಷನ್ ವೇರ್ ಮನೆಯಲ್ಲಿರುವ ಎಲ್ಲ ಆ್ಯಕ್ಟಿವಿಟೀಸ್ ಯೂಶಲಿ ನಡೆಯೋದೆ ಕಿಚನ್ ಮತ್ತು ಡೈನಿಂಗ್ ಏರಿಯಾದಲ್ಲಿ. ಸೊ ಮನೆ ಒಳಗೆ ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಯೂಶಲಿ ಕೂತ್ಕೊಂಡು ನೋಡಲಿಕ್ಕೆ, ಅಥವಾ ನಿಮ್ಮ ಬ್ರೇಕ್ಫಾಸ್ಟ್ ಡಿನ್ನರ್ ಟೈಮಲ್ಲಿ ಯಾರ ಮೂಮೆಂಟ್ ಇದ್ದರೆ ನೋಡಲಿಕ್ಕೆ ಅಂತ ಗಾಳಿ ಮತ್ತು ಬೆಳಕಿಗೆ ಅವಕಾಶ ಮಾಡಿದ್ದಾರೆ. ಏನಕ್ಕೆ ಅಂದರೆ ಎಲ್ ಶೇಪಲ್ಲಿ ಮಾಡಿರೋದನ್ನ ಓಪನ್ ಮಾಡೋಕ್ಕಾಗಲ್ಲ, ಬಟ್ 5 ಸೈಡ್ಸ್ 2 ಕಡೆ ಮಾಡಿರೋದಕ್ಕೂ 2 ಕಡೆ ಕಿಟಕಿನ ಓಪನ್ ಮಾಡ್ಬೋದು. ಅದಕ್ಕೆ ಅಂತ ಎಲ್ಲ ಕಡೆ ಕರ್ಟನ್ ರಾಡ್ಸ್ಗಳನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ನನ್ನ ವೀಡಿಯೋಗಳು ಈ ಥರ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತಂದರೆ, ನನ್ನ ವೀಡಿಯೋಗಳನ್ನ ನೀವು ಮೈಸೂರಿಗೆ ಬಂದು ನೋಡದೇ ಇದ್ರು ಎಲ್ಲೆಲ್ಲಿಂದನೂ ನೋಡ್ತಿರ್ತೀರ. ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲಿ, ಮನೆ ಒಳಗೆ ಏನಿದೆ, ಯಾವ ಥರ ಡಿಸೈನ್ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಹೇಗಿದೆ, ಮೆಟೀರಿಯಲ್ಗಳನ್ನ ಏನು ಯೂಸ್ ಮಾಡಿದ್ದಾರೆ ಅಂತ. ಫಸ್ಟ್ ಕ್ವಾಲಿಟಿ ಎಂಟೈರ್ ಮನೇಲಿ ನಾನು ಎಲ್ಲೂ ಸಹ ಕ್ವಾಲಿಟಿ ವೈಸ್ ಆಗಲಿ ಕ್ವಾಂಟಿಟಿ ವೈಸ್ ಆಗಲಿ ಪ್ಲ್ಯಾನ್ ಯುಟಿಲೈಸೇಷನ್ ಸ್ಪೇಸ್ ಎಲ್ಲೂ ನಾನು ಸಹ ತೊಡಕಿದೆ ಅಥವಾ ಸಮ್ ಪ್ರಾಬ್ಲಮ್ಸ್ ಅಂತ ಖಂಡಿತವಾಗ್ಲೂ ಅನಿಸಿಲ್ಲ. ಮೂಮೆಂಟ್ಸ್ ಈಸ್ ವೆರಿ ಫ್ರೀ. ಕಿಚನ್ ಏರಿಯಾಗೆ ಬಂದಿದ್ದೀನಿ, ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಅಂತ ಕಿಚನ್ ಏರಿಯಾ ಎಲ್ ಶೇಪ್ ನೀವು ನೋಡ್ಬೋದು. ಈ ಥರ ಎಲ್ ಶೇಪಲ್ಲಿ ಗ್ರಾನೈಟ್ ಟಾಪ್ ಹಾಕಿದ್ದಾರೆ. ಸೊ ಮಾಡ್ಯುಲರ್ ಕಿಚನ್ ಇದೆ, ನೀವು ನೋಡಿ ಆಲ್ ಮಾಡ್ಯುಲರ್ ಕಿಚನ್ ಇದೆ. ಈಗಾಗಲೇ ಇದು ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ದಿಸ್ ಈಸ್ ದಿ ಅಗ್ನಿಮೂಲೆ ಅಂತ ಏನು ಕರಿತೀವದು, ಅಲ್ಲೇ ಇರುವಂತಹ ಚಿಮನಿ. ಮತ್ತು ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ ಥರ ಅವಶ್ಯಕತೆ ಇಲ್ಲ, ಆ ಗ್ಯಾಸ್ ಪೈಪ್ಲೈನ್ ಆಚೆನೇ ಕೊಟ್ಟಿದ್ದಾರೆ. ಸೊ ಗ್ಲಾಸ್ ಬಂದಂತೆ ನೀವು ಅದನ್ನು ಖಾಲಿಯಾದ ಸಿಲಿಂಡರ್ಗಳನ್ನ ಹಂಗೆ ತೊಗೊಂಡು ಹೋಗ್ತಾರೆ. ಪೈಪ್ಲೈನ್ ಕೊಟ್ಟಿದ್ದಾರೆ, ಇಲ್ಲೇ ನೀವು ಸ್ಟವ್ನ ಇಟ್ಕೋಬೋದು. ಸ್ಟೋರೇಜ್ ಯೂನಿಟ್ ಇದೆ, ಸಿಂಕ್ ಇದೆ, SS ಸ್ಟೈನ್ಲೆಸ್ ಸ್ಟೀಲ್ದು ಟ್ಯಾಪ್ಗಳನ್ನ ಹಾಕಿದ್ದಾರೆ. ಸೊ ನೀವು ಎಂಟ್ರಿ ನೋಡಿದ್ರಿ, ಪಾರ್ಕಿಂಗ್ ಏರಿಯಾ ನೋಡಿರಿ, ಹಾಲ್ ನೋಡಿದ್ರಿ, ಪೂಜಾ ರೂಮು, ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ. ಇದ್ರ ಮೇಲ್ಗಡೆ ಅಂದರೆ ದಿಸ್ ದ ಡೈನಿಂಗ್ ಏರಿಯಲ್ಲಿರುವಂತಹ CNC ಕಟಿಂಗ್, ಫಾಲ್ ಸೀಲಿಂಗು, ಫ್ಯಾನು, ಅದ್ರ ಪಕ್ಕದಲ್ಲಿರುವಂತಹ ಕಿಟಕಿ ನೋಡಿ, ಎಲ್ಲ ಕಾಂಬಿನೇಷನ್ ಈಸ್ ಬ್ಯೂಟಿಫುಲ್. ಬಹಳ ಚೆನ್ನಾಗಿ ಇದನ್ನು ಮಾಡಿದರೆ. ಇನ್ನೊಂದು ವಿಚಾರ, ಇಲ್ಲಿ ಈ ಪೇಂಟಿಂಗ್ ನೀವು ಗಮನಿಸ್ಬೋದು ನೋಡಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿರೋಂಥ ಟೆಕ್ಸ್ಚರ್ ಪೇಂಟ್ ಇದೆ. ಅದ್ರ ಮೇಲಿರುವಂಥ ಲೈಟ್ಗಳು ನೋಡ್ಬೋದು. ಮತ್ತು ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್, ನಿಮ್ಮ ಓಪನ್ ಸ್ಟೋರೇಜ್ ಸ್ಪೇಸ್, ಶೋಕೇಸ್ ಅಂತ ಏನು ಕರಿತೀವಿ, ಅದಕ್ಕೂ ಆದಂಥ ಒಂದು ಸ್ಪಾಟ್ ಲೈಟ್ ಹಾಕಿದ್ದಾರೆ. ಕೆಳಗೆ ಕ್ರಾಕ್ರಿ ಯೂನಿಟ್ ಇಟ್ಕೊಳ್ಳೋಕೆ, ಅಂದರೆ ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಇರೋದು, ಅದ್ರ ಪಕ್ಕ ಕ್ರಾಕ್ರಿ ಯೂನಿಟ್ ಅಂದರೆ ಪ್ಲೇಟ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ಅಥವಾ ಗಾಜಿನ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಇಲ್ಲೇ ಜಾಗ ಮಾಡಿದ್ದಾರೆ. ಐ ಆಮ್ ಎಂಟ್ರಿಂಗ್ ದಿ
ರೂಮ್ ನಂಬರ್ 1 ಬನ್ನಿ. ಇದು ರೂಮ್ ನಂಬರ್ 1. ಇಲ್ಲೂ ಸಹ ವಿ ಕ್ಯಾನ್ ಸಿ ನದರ್ ಕಲರ್ ಆಫ್ ಟೆಕ್ಸ್ಚರ್ ಪೇಂಟ್ ಇದೆ. ಈಸಿಲಿ ಒಂದು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕೋಬಹುದು. ಟಿವಿ ಯೂನಿಟ್ ಇದೆ. ಫಾಲ್ ಸೀಲಿಂಗ್ ನೋಡಿ, ಕಲರ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಕಲರ್ ಕಾಂಬಿನೇಷನ್ ಆಫ್ ದಿ ವಾರ್ಡ್ರೋಪ್ ಮಾಡಿರೋಂಥ ಹಾಕಿರುವಂತಹ ಫಾರ್ಮೆಕ ಇರ್ಬೋದು, ಇಲ್ಲಿರೋ ಪೇಂಟಿಂಗ್ ಇರ್ಬೋದು, ಸ್ಪಾಟ್ ಲೈಟ್ಗಳಿರ್ಬೋದು, ಮೇಲೆ ವೆಂಟಿಲೇಷನ್ ಪಾಯಿಂಟ್ ನೋಡಿ, ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಪ್ಸ್ ನೋಡ್ಬೋದು. ಎಲ್ಲ ಫುಲ್ ಮೇಲ್ಗಡೆ ಅಟ್ಟ ಇದೆ, ಸ್ಲೈಡಿಂಗ್ ವಾರ್ಡ್ರೋಪ್ಗಳಿದೆ, ಫ್ಯಾನ್ಗಳು ಕಟ್ಟಿದೆ, ಕರ್ಟನ್ ರಾಡ್ಸ್ ಇದೆ, ಟೀಕ್ ವಿಂಡೋಸ್ ಇದೆ ಯೂಸ್ ಮಾಡಿರುವಂಥದ್ದು. ಮತ್ತು ಟಿ ವಿ ಕ್ಯಾಬಿನೆಟ್, ಒಂದು ಕ್ಲೋಸ್ ಕಂಪಾರ್ಟ್ಮೆಂಟ್ ಇದೆ. ಟಿ ವಿ ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. DTH ಕೇಬಲ್ಗೆ ಈಗಾಗಲೇ ಅವಕಾಶ ಮಾಡಿದ್ದಾರೆ. CCTV ಕ್ಯಾಮ್ರಾ ಹಾಕೊಳ್ಳಿಕ್ಕೆ ಎಲ್ಲ ಕಡೆ ಪಾಯಿಂಟ್ಸ್ಗಳನ್ನ ಸಹ ಕೊಟ್ಟಿದ್ದಾರೆ. ಅದಕ್ಕಿರುವಂತಹ ಅಟ್ಯಾಚ್ ಬಾತ್ರೂಮ್ ಒಳಗೆ ನಾನು ಎಂಟ್ರ್ ಆಗ್ತಾ ಇದ್ದೀನಿ. ಸೊ ಸಿಂಗಲ್ ಪೀಸ್ ಕಮೋಡ್ ಇದೆ, ಸ್ಟೋರೇಜ್ ಪಾಯಿಂಟ್ ಇದೆ, ಸಿಂಕ್ ಇದೆ. ಲಾಸ್ಟ್ ಅಂದರೆ ಮೇಲ್ಗಡೆ ತಾರಸಿ ತನಕ, ಅಂದರೆ ಅಪ್ ಟಿಲ್ ದ ಟೆರೆಸ್ ವೆಂಟಿಲೇಟರ್ ಇದೆ. ತಾರಸಿ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಒಂದು ಸ್ಮಾಲ್ ಸ್ಟೋರೇಜ್ ಸಜ್ಜ ಅಥವಾ ಅಟ್ಟ ಏನಾದ್ರು ಇಟ್ಕೊಳ್ಳಿಕ್ಕೆ ಬೇಕಾಗುತ್ತೆ ಅಂತ ಮಾಡಿದ್ದಾರೆ. ಆಂಟಿಸ್ಕೇಟೆಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಐ ಹ್ಯಾವ್ ಶೋನ್ ಯು ದಿ ರೂಮ್ ನಂಬರ್ 1. ಬನ್ನಿ ಅಲ್ಲಿ ಎಂಟರ್. ಇದಕ್ಕೂ ಅಷ್ಟೇ ಇನ್ನೊಂದು ವಿಚಾರ ಹೇಳೋದು ಬರ್ತಿದೆ ನೋಡಿ. ದಿಸ್ ದ ಇಂಟರ್ನಲ್ ಡೋರ್ಸ್, ಮನೆ ಒಳಗಿರುವಂತಹ ಬಾಗಿಲುಗಳು. ಅದಕ್ಕೂ ಅಷ್ಟೇ ಇಲ್ಲೂ ಯುರೋಪ ಲಾಕ್ಗಳು ಹಾಕಿದ್ದಾರೆ. ಇದು ಟೀಕ್ ಡೋರ್ಸು, ಟೀಕ್ ಫ್ರೇಮ್ ಇದೆ ಇದಕ್ಕೆ. ಇದಾದ ನಂತರ ಐ ಆಮ್ ಬ್ಯಾಕ್ ಟು ದ ಹಾಲ್ ಅಗೇನ್. ನೌ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 2, 2ನೇ ರೂಮು. ಇದಕ್ಕೂ ಅಷ್ಟೇ ನಾನು ಹೇಳ್ತೀನಿ, ತೋರಿಸ್ತೀನಿ, ನಿಮಗೆ ಅರ್ಥ ಆಗಲಿ ಅಂತಲೇ ನಾನು ಈ ವಿಡಿಯೋ ಇಷ್ಟು ಸಂಕ್ಷಿಪ್ತವಾಗಿ ಮಾಡ್ತಾ ಇರೋದು. ಇದು ಅಷ್ಟೇ ಟೀಕ್ ಡೋರು, ಯುರೋಪ ಲಾಕ್ಸ್ ಇದೆ. ಇದು ಅಷ್ಟೇ ಟೀಕ್ ಫ್ರೇಮ್ ಇದೆ. ಬನ್ನಿ ಒಳಗೆ. ದಿಸ್ ಇಸ್ ರೂಮ್ ನಂಬರ್ 2. ಕಂಟಿನ್ಯೂಯಿಂಗ್ ವಿತ್ ದ ವಿಂಡೋಸ್ ನೋಡ್ಬೋದು, ವೆಂಟಿಲೇಟರ್ಸ್, ಫಾಲ್ ಸೀಲಿಂಗ್ ಇದೆ. ಇನ್ನೊಂದು ಕಡೆ ಫುಲ್ ಸೈಜ್ ವಾರ್ಡ್ರೋಪ್ ಇದೆ, ಓಪನ್ ಸ್ಟೋರೇಜ್ ಸ್ಪೇಸ್ ಇದೆ. ಒಂದು ಡ್ರೆಸ್ಸಿಂಗ್ ಟೇಬಲ್ ಸಹ ಮಾಡಿದ್ದಾರೆ ಇಲ್ಲಿ, ನೀವು ನೋಡ್ಬೋದು. ಆ ರೂಮಲ್ಲಿ ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇರಲಿಲ್ಲ, ಬಟ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಹ ಮಾಡಿದ್ದಾರೆ. ಸೊ 2 ಬೆಡ್ರೂಮ್ ತೋರಿಸ್ದೆ, ಹಾಲ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಪಾರ್ಕಿಂಗ್, ಬ್ಯೂಟಿಫುಲ್ ಟಿ ವಿ ಕ್ಯಾಬಿನೆಟ್. ಇದ್ರ ಪಕ್ಕದಲ್ಲಿ ಅಂದರೆ ನಾನು ಇದೆಲ್ಲ ನೋಡಿದೆ. ಈಗ ಐ ಆಮ್ ಗೋಯಿಂಗ್ ಟು ದಿ ವಾಶ್ರೂಮ್, ಅಂದರೆ ಇದು ಮನೆ ಲಾಸ್ಟ್ ರೂಮಲ್ಲಿರುವಂತಹ ಬಾತ್ರೂಮ್. ಬನ್ನಿ ಇಲ್ಲಿ ಸ್ಮಾಲ್ ಒಂದು ಯುಟಿಲಿಟಿ ಸ್ಪೇಸ್ನು ಕ್ರಿಯೇಟ್ ಮಾಡಿದ್ದಾರೆ. ಏನಾರ ವಾಷಿಂಗ್ ಪೌಡ್ರು ಏನಕ್ಕೆ ಅದನ್ನೇ ಹೇಳ್ತೀನಿ ಮುಂದೆ. ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲಿ. ಇದು ಕಾಮನ್ ಬಾತ್ರೂಮ್. ಸೊ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ವಾಟರ್ ಹೀಟರ್ಗೆ ಅವಕಾಶ ಮಾಡಿದ್ದಾರೆ, ಶವರ್ ಇದೆ, ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ, ವೆಂಟಿಲೇಟರ್ಗಳು ನೋಡ್ಬೋದು, ಸ್ಟೋರೇಜ್ ಯೂನಿಟ್ ನೋಡಿ, ಅಪ್ ಟಿಲ್ ತಾರಸಿ ತನಕನೂ ಟೈಲ್ಸ್ಗಳನ್ನ ಮೇಲೆ ತನಕ ತೊಗೊಂಡು ಹೋಗಿದ್ದಾರೆ. ಇದು ಅಷ್ಟೇ ಆಲ್ ಟೀಕ್ ಅಗೇನ್. ಸೊ ನಾನು ಮನೆಯ ಹಿತ್ತಲು ಅಂದರೆ ಲಾಸ್ಟ್ ಪೀಸ್ ಆಫ್ ದ ಪ್ರಾಪರ್ಟಿ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ದಿಸ್ ಇದೆ ಮನೆಯ ಹಿತ್ತಲಲ್ಲಿದ್ದೀನಿ, ಓಕೆನಾ. ಸೊ ನೀವು ನನ್ನ ಎಂಟ್ರೆನ್ಸಲ್ಲಿ ತೋರಿಸಿದಂತೆ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ, ಫುಲ್ ಸೇಫ್ಟಿ, ಯಾವುದೇ ಥರ ಎಂಟ್ರಿಗೆ ಅವಕಾಶ ಇಲ್ಲ. ಗ್ರನೈಟ್ದು ಸಿಂಕ್ ಹಾಕಿದ್ದಾರೆ. ಇಲ್ಲೂ ಪಾತ್ರೆ ತೊಳ್ಕೊಳ್ಳಿಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ. ವಾಟರ್ ಇನ್ಲೆಟ್ ಆ್ಯಂಡ್ ವಾಟರ್ ಔಟ್ಲೆಟ್, ಇದು ವಾಷಿಂಗ್ ಮಿಷಿನ್ನ ಇಟ್ಕೊಂಡು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲೇ ಬಟ್ಟೆ ಒಣಗಾಕಿದ್ರೆ, ಬಟ್ಟೆ ಒಗೆದ್ರೆ ಇಲ್ಲೇ ಒಣಗಾಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ಸೊ ಆಂಟಿಸ್ಕಿಡ್ ಟೈಲ್ಸ್ ಇದೆ. ಸೊ ಅದಾದ ನಂತರ ಇಲ್ಲಿ ಇಂಡಿಯನ್ ಸ್ಟೈಲ್ದು ಒಂದು ಬಾತ್ರೂಮ್ ಸಹ ಇದೆ. ಅದ್ರ ಮೇಲೆ ಅಂದರೆ ಈ ಏನು ಇವರು ಬಾತ್ರೂಮ್ ಮಾಡಿದ್ದಾರೆ, ಈ ಬಾತ್ರೂಮ್ ಮೇಲ್ಗಡೆ ಅಟ್ಟ ಅಂದರೆ ಒಂದು ಓಪನ್ ಸ್ಪೇಸ್ ಫಾರ್ ಸ್ಟೋರೇಜ್ ಮಾಡಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಪ್ರಾಪರ್ಟಿ. ಬನ್ನಿ, ಇದಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆ. ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾಯಿಂದ ಅಪ್ರೂವಲ್ ಆಗಿರುವಂತಹ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಗ್ರೌಂಡ್ ಫ್ಲೋರ್ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ 2 ಬೆಡ್ರೂಮ್ ಇದೆ. ಸೇಮ್ ಇದು ಹೇಗೆ ಡಿಸೈನ್, ಪ್ಲ್ಯಾನಿಂಗ್, ವರ್ಕ್ಮೆನ್ಶಿಪ್ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಫಸ್ಟ್ ಫ್ಲೋರ್ಲೂ ಸಹ ರೆಪ್ಲಿಕೇಟ್ ಮಾಡಿದ್ದಾರೆ. ಯಾವುದೇ ಥರ ಚೇಂಜಸ್ಗಳು ಇಲ್ಲ. ಅದ್ರ ಮೇಲ್ಗಡೆ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ತಾವಿದ್ಕೊಂಡು ಫಸ್ಟ್ ಫ್ಲೋರ್ನ ರೆಂಟಿಗೆ ಕೊಡ್ಬೋದು, ಮತ್ತು ಅದ್ರ ಮೇಲಿರುವಂತಹ ರೂಮ್ನು ಸಹ ರೆಂಟಿಗೆ ಕೊಡ್ಬೋದು. ಅಥವಾ ನೀವು 3 ರೆಂಟಿಗೆ ಕೊಡುವಂತಹ ಬ್ರ್ಯಾಂಡ್ ನ್ಯೂ ಹೌಸ್ ಇದು ಸೇಲ್ಗಿರುವಂಥದ್ದು. ಇದ್ರ ಬಗ್ಗೆ 30-40 ಸೈಟಲ್ಲಿ ಕಟ್ಟಿರುವಂಥದ್ದು. ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇದೆ. ಸೊ ನಿಮಗೆ ಅಂದರೆ ಇದ್ರ ಬಗ್ಗೆ ಏನಾದ್ರು ನೀವು ನೋಡಿದವರು, ಈ ವಿಡಿಯೋ ನೋಡಿದವರು ಈ ಥರ ಮನೇನ ಹುಡುಕ್ತಾ ಇದ್ದರೆ, ಈ ಥರ ಪ್ಯೂರ್ಲಿ ರೆಂಟಲ್ ಅರ್ನಿಂಗ್ ಪ್ರಾಪರ್ಟಿ ಅಂತಲೇ ಹೇಳಬೇಕು. ಇಮ್ಮಿಡಿಯೇಟಾಗಿ ನೀವು ಇದನ್ನು ಖರೀದಿ ಮಾಡಿದ ನಂತರ ರೆಂಟಿಗೆ ಕೊಟ್ಟರೆ ಇಮ್ಮಿಡಿಯೇಟಾಗಿ ಇಲ್ಲಿ ಬಹಳಷ್ಟು ಬೇಡಿಕೆ ಇದೆ ಈ ಥರ ಮನೆಗಳಿಗೆ. ಇಂಡಿಪೆಂಡೆಂಟ್ ಮನೆಗಳು ಬೇಕು ಅಂತ ನೋಡ್ತಾ ಇರೋರಿಗೆ. ಯಾಕೆ ಅಂದರೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ ಎಲ್ಲ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಸುಮಾರು 6 7 ಕಿಲೋಮೀಟರ್ ಆಗುತ್ತೆ. ಇವೆಲ್ಲವೂ ಇರುವಂತಹ ಬಹಳ ಕಾಮ್ ಆ್ಯಂಡ್ ವೆರಿ ವೆಲ್ ಪ್ಲ್ಯಾನ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು.
ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಭಾಳಷ್ಟು ಜನ ಬೆಂಗಳೂರಿಂದ ಅಥವಾ ಬೇರೆ ಊರುಗಳಿಂದ ಫೋನ್ ಮಾಡಿದವ್ರನ್ನ ಕೇಳ್ತೀರಿ, ಸುಪ್ರೀತಿಲಿ ನೀವು ವಿಡಿಯೋ ಎಲ್ಲ ಹೇಳ್ತೀರಿ, ಇಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇಲ್ವಾ ಅಂತ ಕೇಳ್ತೀರಿ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ಇಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಈ ಲೇಔಟ್ ಏನಿದೆ ಇದರಿಂದ ಲೇಔಟಿಂದಲೂ ಸಹ ನೀರಿದೆ, ಮತ್ತು ಈ ಮನೆಗೆ ಇದರದೇ ಆದಂತಹ ಬೋರ್ವೆಲ್ ಇದೆ, ಸಂಪ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇರೋದ್ರಿಂದ ನಿಮಗೆ ನೀರಿಗೆ ಹಿಂದೆಂದಿಗೂ ಮುಂದೆಂದಿಗೂ ತೊಂದರೆ ಆಗಲ್ಲ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ತೊಗೊಂಡು, ಮನೆಗಳು ತೊಗೊಂಡು, ಪ್ರಾಪರ್ಟಿ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಇನ್ನೊಂದು ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ